ಗಾಯ್ಸ್ ಸಣ್ಣಗೆ ಅನುಮಾನ ಬಂದ್ಬಿಟ್ಟಿದೆ ಗಾಯ್ಸ್ ನನ್ನ ಮೇಲೆ. ನಾನು ಎಷ್ಟು ಗಂಟೆ ಹಾಕಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದಾರೆ ತಾಳಿಯಲ್ಲಿ. ಆ ಥರ ಎಲ್ಲ ಚೆಕ್ ಮಾಡಬಾರ್ದು ಅಮ್ಮ. ಈ ಕಡೆ ತಿರುಗಿ ಅರ್ಶನ ಎಲ್ಲಿ ಇಟ್ಕೊಂಡಿದ್ದೀರಾ ತೋರಿಸಿ. ಏನಮ್ಮ ಅಷ್ಟೊಂದು ಬಳ್ಕೊಂಡಿದ್ಯಾ? ಊಟನ ಬೆಳಗ್ಗೆ ಮಾಡಿದ್ವಿ ಅಂದ್ರೆ ಅನ್ನ ಸಾಂಬಾರು. ಇವಾಗ ಪಾಸ್ತಾ ಟಿಫನ್ ತಿಂತಾ ಇದೀವಿ. ನೈಟಿಗೆ ಏನ್ ತಿನ್ನೋಣ? ಅಲ್ಲಿ ಸಣ್ಣ ಹೇಳ್ತಾ ಇದ್ರು ಸ್ವಲ್ಪ ಹನಿಮೂನ್ ಬಗ್ಗೆ ಪ್ಲಾನ್ ಮಾಡ್ಬೇಕು ಅಂತ. ಓಕೆ, ಇನ್ನೊಂದು ಬಾಲಿ. ಮುನ್ನೋಗಿ ಎಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಅಂತ ನಾನೇ ಹೇಳ್ತೀನಿ. ಯಾಕಂದ್ರೆ ಚೀನಾದಲ್ಲಿ ಕಾಕ್ರೋಚ್ ಮತ್ತೆ ಸ್ಪೈಡರ್ ಮ್ಯಾನ್. ಗೈಸ್ ನಮ್ಮ ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ. ನ್ಯೂ ಕಪಲ್ ಎಂಟ್ರಿ ಕೊಟ್ರು. ಹಾಯ್ ಬ್ರೋ. ಹಾಯ್ ಅನನ್ಯ ಅವ್ರೆ. ನಮ್ ಕಣ್ಣ ಮಾಡಿ ಹೋಗ್ತಾ ಇದೀನಿ. ಮಿಲ್ಲು ಮಿಲ್ಲು ಮಿಲ್ಲು. ಮತ್ತೆ ಇವನು ಮಿಲ್ಲು ಮಿಲ್ಲು ಹೆಂಗಿದಾನೆ ಹಿಂಗೆ ನೋಡಿ. ಕರೆಕ್ಟ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್ ಇವಾಗ ತಾನೇ ಎದ್ದೆ, ಮುನ್ನು ಇನ್ನೂ ಎದ್ದೇ ಇಲ್ಲ. ಸೊ ಇವತ್ತಿನ ದಿನ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಈ ವ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ. ಮುನು ಗುಡ್ ಮಾರ್ನಿಂಗ್. ಲೈಟ್ ಹೊಡಿತೈತೆ ನೋಡಿ, ಸನ್ ಬಂದು ಮುನ್ನ ಎಬ್ಬಿಸ್ತಾ ಇದೆ ಇಲ್ಲಿಂದ ಸ್ಕ್ರೀನಿಂದ. ಗುಡ್ ಮಾರ್ನಿಂಗ್ ಮುನುಮಾ. ಗಾಯ್ಸ್ ನನಗೆ ಕೆ-ಡ್ರಾಮಾ ನೋಡ್ತಿದ್ವಿ. ನಾವು ಮಲಗಿದ್ದೆ ಲೇಟು. ಸಣ್ಣವನೇ ತೋರಿಸ್ತಾ ಇದ್ರು ಕೆ-ಡ್ರಾಮಾ. 1 ಸೀಸನ್ ಪೂರ್ತಿ ನೋಡಿದ್ವಿ. ಅಂದರೆ ಗಾಯ್ಸ್ ಏನು ಗೊತ್ತಾ, ನಮಗೊಂದು ಡ್ರೀಮ್ ಇತ್ತು. ಕೆ-ಡ್ರಾಮಾ ತೋರಿಸ್ಬೇಕು ಇವರಿಗೆ, ನಾವಿಬ್ರು ಒಟ್ಟಿಗೆ ಕೆ-ಡ್ರಾಮಾ ನೋಡಬೇಕು ಅಂತ. ಸೊ ಅದ್ರ ಪ್ರಕಾರನೇ ನಾನು ಮತ್ತು ಮುನ್ನು ಕೆ-ಡ್ರಾಮಾ ನೋಡ್ತಾ ಇದ್ವಿ. ಹಂಗೆ ನಿದ್ದೆ ಬಂದ್ಬಿಡ್ತು. ಚೆನ್ನಾಗಿತ್ತಾ ಗೈಸ್? ಮುನ್ನುಗೆ ನಾನು ಮುಂಚೆ ಹೇಳಿದ್ದೆ ಕೆ-ಡ್ರಾಮಾ ತೋರಿಸ್ತೀನಿ ನಿಮಗೆ ಅಂತ. ಬಟ್ ಅವರು ಬೇಡ ಬೇಡ ಅಂತಿದ್ರು. ಬಟ್ ನೆನ್ನೆ ನನ್ನ ಜೊತೆ ಕೆ-ಡ್ರಾಮಾ ನೋಡಿದ್ರು ಗೈಸ್. ಅವರಿಗೆ ತುಂಬ ಇಷ್ಟ ಆಗೋಯ್ತು ಕೆ-ಡ್ರಾಮಾ. ಸೊ ಇನ್ನು ಮುಂದೆ ಡೈಲಿ ಕೆ-ಡ್ರಾಮಾ ನೋಡೋಣ ಅಂತ ಹೇಳ್ತಿದ್ರು. ಸರಿ ಬನ್ನಿ, ಮುನುಗೆ ಅಫ್ರೆಶ್ ಕೊಡ್ಬೇಕು ಇವಾಗ. ಮುನು ಬನ್ನಿ ಅಫ್ರೆಶ್ ಕುಡೀರಿ ಬೇಗ. ಇದು ಹೇಳ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗಾಯ್ಸ್ ನೋಡಿ ಗಾಯ್ಸ್, ಇದೆ ಫ್ರೆಶ್. ಇದನ್ನ ಕುಡಿದ್ರೆ ಫುಲ್ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಬೆಳಗ್ಗೆ ಹೊತ್ತು. ಸೊ ಅದಕ್ಕೆ ನಾನು ಸಣ್ಣ ಯಾವಾಗಲೂ ಇದನ್ನ ಕುಡಿತೀವಿ. ಡ್ರಿಂಕ್ಸ್ ಅಂತ ಅನ್ಕೋಬೇಡಿ. ಆಮೇಲೆ ಇದು ಫ್ರೆಶ್. ಮಮ್ಮಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬ್ಯೂಟಿ ಕೇರ್. ಏನೋ ಮಾಡ್ತಿದ್ಯಾ ಮಕ್ಕಳು ಹಚ್ಕೊಂಡು? ಬ್ಯೂಟಿ ಕೇರ್ ಅದು. ಏನ್ ಹಚ್ಕೊಂಡಿದ್ದು? ಬ್ಯೂಟಿ ಕೇರ್ ನ ಓ ಮದ್ವೆಲಿ ನಮ್ಮಮ್ಮ ಫುಲ್ಲು ಬಿಸಿಲಲ್ಲಿ ಇನ್ವಿಟೇಷನ್ ಕಟ್ಬಿಟ್ಟು ಓಡಾಡಿ 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 ಟ್ಯಾನ್ ಆಗ್ಬಿಟ್ಟಿದ್ರು ಗೈಸ್. ಸೊ ಅದಕ್ಕೆ ಇದು ಹಚ್ಕೊಂಡಿದ್ದಾರೆ. ಅರ್ಶನ ಅದು ಕಡಲೆ ಹಿಟ್ಟು ಅರ್ಶನ ಹಚ್ಕೊಂಡಿದ್ದಾರೆ. ಇವಾಗ ನಾವು ಫ್ರೆಶ್ ಕುಡಿತಾ ಇದೀವಿ. ಟಿಫನ್ ಕೂಡ ರೆಡಿ ಮಾಡಿದ್ದಾರೆ. ನಿಂಗು ಆಕ್ಚುಲಿ ಏನ್ ಗೊತ್ತಾ, ನಾನು ಮಮ್ಮಿಗೆ ದೋಸೆ ಮಾಡಿ ಕೊಟ್ಟಿದ್ದೆ ನಿನ್ನೆ ಮಾಡಿ ಕೊಟ್ಟಿದ್ದೆ. ಸೊ ಅವರು ಮಾರ್ನಿಂಗ್ ಅವ್ರ ಪಪ್ಪ ಇದ್ರಲ್ವಾ, ಹೋಗಿದ್ ಲೇಟ್ ಆಯ್ತು ಕೆಲ್ಸಕ್ಕೆ. ಟಿಫಿನೇ ತಿಂದಿಲ್ಲ. ಟಿಫಿನ್ ತಗೊಂಡು ಹೋಗಿರೋದು ಹಂಗೆ ತಗೊಂಡು ಬಂದು ಇವಾಗ ಅದನ್ನ ಬಿಸಿ ಮಾಡ್ತಾ ಇದಾರೆ ಇವತ್ತು ತಿನ್ಲಿಕ್ಕೆ. ಇವತ್ತಿಗೆ 9 ದಿವಸ ಆಯಿತು ಚಪ್ರ ತೆಗಿಯೋ ಟೈಮು. ಸೊ ನಮ್ಮಮ್ಮ ಕೂಡ ಮನೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮಮ್ಮಿ ಬಾಯ್ ಅಮ್ಮ. ಬಾಯ್ ಬಾಯ್. ಸಣ್ಣ ಏನು ಮಾಡ್ತಿದ್ದಾರೆ ಈಗ? ಸಣ್ಣ ನನ್ನ ಪ್ರಕಾರ ಮುಖ ತೊಳಿತಿದ್ದಾರೆ ಅನ್ಸುತ್ತೆ. ಗಾಯ್ಸ್ ಅಲ್ಲೂಜಿ ಮುಖ ತೊಳಿತಾ ಇದ್ದಾರೆ. ಸಣ್ಣ ಓಟ್ಸ್ ಮಾಡ್ಕೊಡ್ತೀರಾ? ಹೊಟ್ಟೆ ಹಸಿತಾ ಇದೆ. ಸರಿ ಆಯ್ತು, ಓಕೆ. ಫಸ್ಟ್ ಟಿಫನ್ ಮಾಡ್ಬಿಡೋಣ. ಅಮ್ಮ ಕಾಳು ಸಾಂಬಾರು ಮಾಡಿದ್ದಾರೆ, ತಿನ್ನೋಣ. ಕಾಳು ಸಾರ ಅಂದ್ರೆ ಇದು ಕಡ್ಲೆ ಸಾಂಬಾರ್ ನಂಗೆ ಇಷ್ಟ. ಬಟ್ ಇದರಲ್ಲಿ ಇದು ಐತೆ, ಇದು ಇಷ್ಟ ಅಲ್ಲ ಗೈಸ್. ಬೆಳಗ್ಗೆ ಎದ್ದು ಅಮ್ಮ ಇದನ್ನ ಮಾಡಿದ್ರು. ಸೊ ಇವಾಗ ಅದನ್ನ ತಿಂದು ಮಧ್ಯಾಹ್ನ ಓಟ್ಸ್ ತಿನ್ನೋಣ, ಓಕೆನಾ ಗಾಯ್ಸ್? 1 ಟೈಮ್ ಓಟ್ಸ್ ತಿನ್ಬೇಕು ಗಾಯ್ಸ್, ಇಲ್ಲ ಅಂತ ಅಂದ್ರೆ ಫುಲ್ಲು ದಪ್ಪ ಆಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಬಾಡಿ ಮೇಂಟೈನ್ ಮಾಡೋದಕ್ಕೆ ಅಂತಾನೆ 1 ಟೈಮ್ ಓಟ್ಸು, 1 ಟೈಮ್ ಮುದ್ದೆ, 1 ಟೈಮು ಅನ್ನ ಸಾಂಬಾರನ್ನ ತಿಂತೀವಿ. ಔಟ್ಸೈಡ್ ಫುಡ್ನ 1 ಟೈಮ್ ತಿಂತೀವಿ. ಎಲ್ಲ ಟೈಮು ತಿನ್ನಲ್ಲ ಹಾಗಂತ ಹೇಳ್ತೀವಿ ಅಷ್ಟೇ, ಅದನ್ನು ತಿಂತೀವಿ. ನೋಡಿ ಗೈಸ್, ಬ್ರಷ್ ಮಾಡಿಲ್ಲ. ಬೆಳಗ್ ಬಂದ್ ಹಂಗೆ ಫ್ರೆಶ್ ಕುಡ್ದು ಕುತ್ಕೊಂಡಿದ್ದಾರೆ. ನಾನ್ ಏನ್ ಅನ್ಕೊಂಡೆ ಗೊತ್ತಾವ? ಏನು? ಫಸ್ಟ್ ಟಿಫನ್ ಮಾಡ್ಬಿಟ್ಟು ಆಮೇಲೆ ಬ್ರಷ್ ಮಾಡೋಣ ಅಂತ. ಏನಕ್ಕಂದ್ರೆ ಯಾವಾಗ್ಲೂ ಹಿಂಗೆ ಮಾಡ್ತೀರಾ? ಯಾವಾಗ್ಲೂ ಹಿಂಗೆ ಮಾಡ್ತೀರಾ? ಯಾವಾಗ್ಲೂ ಹಿಂಗೆ ಮಾಡ್ತಾರೆ ಗೈಸ್. ನಿಜಾನೇ ಇದು ಗೈಸ್. ಏನ್ ಗೊತ್ತಾ, ಅವರು ಬ್ರಷ್ ಮಾಡೋದು ಫಸ್ಟ್ ಅಲ್ಲ, ಫಸ್ಟ್ ತಿನ್ನೋದು ಆಮೇಲೆ ಬ್ರಷ್ ಮಾಡೋದು ಗಲೀಜು. ಅದಕ್ಕೆ ಇವಾಗ ಬೈದ್ ಕಳಿಸಿದೀನಿ, ಹೋಗಿ ಬ್ರಷ್ ಮಾಡ್ಕೊಂಡು ಬನ್ನಿ ಫಸ್ಟು ಅಂತ. ನೋಡಿ ಗೈಸ್, ಇವತ್ತಿನ ಮಾರ್ನಿಂಗ್ ಟಿಫಿನ್ ಅಂದ್ರೆ ಇದೆ ಇವತ್ತು. ಅಂದ್ರೆ ಅನ್ನ ಸಾಂಬಾರ್ ಮತ್ತು ಉಪ್ಪಿನಕಾಯಿ ಹಾಕೊಂಡಿದೀನಿ ಗೈಸ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಸಣ್ಣ ಯಾವ ಫಿಲಮ್ ಹಾಕೋದು ಅಂತ ನೋಡ್ತಾ ಇದ್ದಾರೆ ಟಿವಿಯಲ್ಲಿ. ನೆಟ್ಫ್ಲಿಕ್ಸ್ ಅಲ್ಲಿ ಹುಡುಕ್ತಿದ್ದಾರೆ. ಸೊ ಇವಾಗ ನಾವು ಟಿಫನ್ ಮಾಡ್ತಾ ಇದೀವಿ. ಸೊ ಇವತ್ತಿನ ದಿನ ಯಾವ ತರ ಇರುತ್ತೆ ಅಂತ ನೋಡೋಣ. ಮತ್ತೆ ಎಷ್ಟೋ ಜನ ಅನ್ಕೋತಾ ಇರ್ತೀರಾ ಇಷ್ಟು ಬೇಗ ಮದುವೆ ಆಗಿ ಸೊ ನಿಮ್ಮ ಲೈಫ್ನ ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತಲ್ವಾ ಅಂತ ಅನ್ಕೊತಾ ಇದ್ದೀರಾ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ
ಲೈಫ್ ಎಂಜಾಯ್ ಮಾಡೋದಕ್ಕೆ ಮದ್ವೆ ಆಗದೆ ಇರಬೇಕು ಅಂತ ಏನಿಲ್ಲ ಗೈಸ್. ಮದ್ವೆ ಆದ್ಮೇಲೂ ಕೂಡ ಎಂಜಾಯ್ ಯಾವ ತರ ಮಾಡ್ಬೋದು ಅಂತ ನೀವು ನಮ್ಮನ್ನ ನೋಡಿ ಒಂದ್ ಸ್ವಲ್ಪ ತಿಳ್ಕೊಬೇಕು. ಸೊ ಆ ತರ ಇದ್ದು ತೋರಿಸ್ತೀವಿ. ಸೊ ಆ ತರ ಎಂಜಾಯ್ ಮಾಡ್ತೀವಿ. ನೀವೇ ದಿನಗಳಲ್ಲಿ ನೋಡ್ತಾ ಇರ್ತೀರಾ. ನಾನು ಸಣ್ಣ ಮದ್ವೆ ಆದ್ಮೇಲೆ ಯಾವ ತರ ಇರ್ತೀವಿ. ನಮ್ ಲವ್ ಹಂಗೆ ಇರುತ್ತೆ ಗೈಸ್. ಇವಾಗ ನಾವಿಬ್ರು ಗಂಡ ಹೆಂಡತಿ ಅನ್ನೋದಕ್ಕಿಂತ ಲವರ್ಸು, ಫ್ರೆಂಡ್ಸು, ಮತ್ತೆ ನಾವೊಂದು ಫ್ಯಾಮಿಲಿ ತರನೇ ಇರ್ತೀವಿ. ಸೊ ಅದೇ ತರ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅಂತಾನು ಪ್ಲಾನ್ ಹಾಕೊಂಡಿದೀವಿ. ಸೊ ಯಾವುದೇ ತರ ಡಿಫ್ರೆನ್ಸ್ ಇರಲ್ಲ. ನಾನು ಸಣ್ಣಗೆ ರಿಸ್ಟ್ರಿಕ್ಟ್ ಮಾಡಲ್ಲ, ಸಣ್ಣ ನನಗೆ ರಿಸ್ಟ್ರಿಕ್ಟ್ ಮಾಡಲ್ಲ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ಕೊಂಡು ಲೈಫ್ ಲೀಡ್ ಮಾಡ್ತೀವಿ. ನೀವೇ ಮುಂದಿನ ದಿನಗಳಲ್ಲೂ ನೋಡ್ತಿರ್ತೀರಾ, ಇವತ್ತಿನ ದಿನನೂ ನೋಡ್ತಾ ಇರ್ತೀರಾ. ಸೊ ನಾವ್ ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀವಿ, ಸಣ್ಣ ನನ್ನ ಯಾವ ತರ ನೋಡ್ಕೋತಾರೆ, ನಾನು ಅವ್ರನ್ನ ಯಾವ ತರ ನೋಡ್ಕೋತೀನಿ ಅನ್ನೋದನ್ನ ನೀವೇ ನೋಡ್ತಿರ್ತೀರಾ ಗಾಯ್ಸ್. ಇವಾಗ ಏನಂತ ಅಂದ್ರೆ ಫೈನಲಿ ಸಣ್ಣ ಹೇಳ್ತಾ ಇದ್ರು ಸ್ವಲ್ಪ ಹನಿಮೂನ್ ಬಗ್ಗೆ ಪ್ಲಾನ್ ಮಾಡ್ಬೇಕು ಅಂತ, ಮದ್ವೆ ಹನಿಮೂನ್ ಬಗ್ಗೆ. ಸೊ ಸಣ್ಣ ಎಲ್ಲಿ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸಣ್ಣನೇ ಕೇಳೋಣ. ಸಣ್ಣ ಏನ್ ಪ್ಲಾನ್ ಇದೆಯಮ್ಮ ಹನಿಮೂನಿಗೆ? ನಾನ್ ನಿಮ್ಮ ಹತ್ರ ಕೇಳ್ಬೇಕು. ಏನ್ ಪ್ಲಾನ್ ಇದೆ ಹೇಳಿ. ಆಯ್ತು ಅಲ್ಲ, ನಿಮಗೆ ತಾನೇ ಹೆವಿ ಇಷ್ಟ ಗಾಯ್ಸ್. ಸಣ್ಣಗೆ ಫುಲ್ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ. ಹನಿಮೂನ್ ಟ್ರಾವೆಲಿಂಗ್ ಮಾಡೋದಂದ್ರೆ ಇಷ್ಟ, ಬಟ್ ನಂಗೆ ಎಲ್ಲಿ ಹೋಗ್ಬೇಕಂತ ಇಷ್ಟ ಗೊತ್ತಾ? ಟು ಪ್ಲಾನ್ ಇದೆ. ಒಂದು ಮಾಲ್ಡೀವ್ಸ್. ಇರಿ ನಿಮ್ನ ಮಾತ್ರ ತೋರಿಸ್ತೀನಿ. ಏಕೆ? ಆಮೇಲೆ ಮಾಲ್ಡೀವ್ಸ್. ಓಕೆ. ಇನ್ನೊಂದು ಬಾಲಿ. ಮಾಲ್ಡೀವ್ಸ್ ಮತ್ತೆ ಬಾಲಿ. ಅದೆರಡರಲ್ಲಿ ಒಂದು ಯಾವ್ದಾದ್ರು ಓಕೆ ಗೈಸ್. ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಓಕೆ ಅಂತೆ. ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಎರಡ್ರಿದ್ರೆ ಇನ್ನೂ ಚೆನ್ನಾಗಿರುತ್ತಂತೆ. ಮಾಲ್ಡೀವ್ಸ್ ಮತ್ತೆ ಬಾಲಿ ಅಂತ ಹೇಳಿದ್ದಾರೆ. ಸೊ ನಿಮ್ದು ಗೆಸ್ ಏನಿರ್ಬೋದು, ಅಂದ್ರೆ ಎಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಸ್ವಲ್ಪ ನಮ್ಗೆ ಪ್ಲಾನಿಂಗ್ ಕೊಡಿ ಗೈಸ್. ಸ್ವಲ್ಪ ಐಡಿಯಾಗಳಿದ್ರೆ ನಾವು ಕೂಡ ಒಂದು ಒಳ್ಳೆ ಪ್ಲಾನ್ ಅಲ್ಲಿ ನಾನು ಹೇಳ ಮುನ್ನೋಗಿ ಎಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಅಂತ ನಾನೇ ಹೇಳ್ತೀನಿ. ಇವರಿಗೆ ಚೀನಾಕ್ ಹೋಗ್ಬೇಕು ಅಂತ ಇಷ್ಟ ಇದೆ ಅಂತೆ. ಯಾಕಂದ್ರೆ ಚೀನಾದಲ್ಲಿ ಕಾಕ್ರೋಚ್ ಮತ್ತೆ ಸ್ಪೈಡರ್ ಮ್ಯಾನ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಜಸ್ಟ್ ನೋಡ್ಕೊಂಡು ಟೇಸ್ಟ್ ಮಾಡ್ಬೇಕು ಅಂತ ಅವ್ರಿಗೊಂದು ಇಷ್ಟ ಇದೆ. ನಾನು ಹೇಳೋದು ಅಲ್ಲಿಗೆ ಹೋಗಿ ಏನಾಗ್ ತಿನ್ಬೇಕು ಗೈಸ್, ಇಲ್ಲೇ ಮನೇಲೆಲ್ಲ ಇರುತ್ತೆ ಹಂಗೆ ಎತ್ಕೊಂಡು ತಿನ್ಬೇಕು ಗೈಸ್. ಇಲ್ಲಿ ತಿಂದ್ರೆ ಅಸಹ್ಯ ಪಡ್ತಾರೆ, ಬಟ್ ಅಲ್ಲಿ ತಿಂದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಏನಾದ್ರು ಟೇಸ್ಟ್ ಇರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ. ಸೊ ಅದೊಂದು ಆಸೆ ಇದೆ. ಮುಂದಿನ ಇವಾಗ ನಾವು ಪ್ಲಾನ್ ಅದೇ ಇರೋದು, ಇಂಟರ್ನ್ಯಾಷನಲ್ ಟ್ರಿಪ್ ಹೋದ್ರೆ. ಸೊ ಚೀನಾ, ಈ ತರ ಬಾಲಿ ಮತ್ತೆ ಮಾಲ್ಡೀವ್ಸ್ಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ನೀವು ಒಂದಷ್ಟು ಪ್ಲೇಸ್ಗಳನ್ನ ಕಲಿಸಿ ನೋಡೋಣ. ಅದಕ್ಕೂ ಪ್ಲಾನ್ ಹಾಕ್ತಿವಿ. ಏನಕ್ಕಂದ್ರೆ ನಮ್ಗೊಂದು ಸ್ವಲ್ಪ ಥಿಂಕ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ. ಎಲ್ಲಿಗೆ ಹೋಗೋಣ, ಎಲ್ಲಿಗೆ ಹೋಗ್ಬೋದು, ಎಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ ಪ್ಲೇಸ್ ನೋಡ್ಬೋದು. ಬಟ್ ಸದ್ಯಕ್ಕೆ ಪ್ಲಾನ್ ಮಾಡಲ್ಲ ಅಲ್ವಾ? ಒಂದು 2 months ಗೈಸ್. 2 months ಆಗಿದೆ. ಅಷ್ಟರೊಳಗಡೆ ಪ್ಲಾನ್ ಹಾಕೊಂಡು ಪ್ಯಾಕೇಜಸ್ನ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ ಗೈಸ್. ಮೊನ್ನೆ ಶರಣ ಮತ್ತೆ ಧೀರಜ್ ಎಲ್ಲ ಅಣ್ಣಂದಿರು ಸಣ್ಣಗೆ ಗಿಫ್ಟ್ಗಳು ತಂದ್ಕೊಟ್ಟಿದ್ದು ಸಣ್ಣನ ತಿನ್ಸಿ ಹಾಳು ಮಾಡ್ತಾ ಇದಾರೆ. ನನ್ನ ಫ್ರೆಂಡ್ ಶರಣ ನೋಡಿ ಗೈಸ್, ಅಂಗಡಿಲಿರೋ ಒಂದು ಬಾಕ್ಸ್ ಐಸ್ ಕ್ರೀಮ್ ತಗೊಂಬಂದ್ ಕೊಟ್ಟಿದ್ದಾನೆ. ಖಾಲಿ ಮಾಡಿ ಇಷ್ಟು ಉಳಿಸಿದ್ದಾರೆ. ಈಗ ಎಲ್ಲ 10 rupees. ಇಲ್ಲ ಗೈಸ್, ಅಣ್ಣನ ಹತ್ರ ಹೇಳಿದ್ದು ಒಂದೇ ಒಂದು ಐಸ್ ಕ್ರೀಮ್. ಮುನ್ನು ಹತ್ರ ಕೇಳಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ, ಮುನ್ನು ಐಸ್ ಕ್ರೀಮ್ ತಂದ್ಕೊಡಿ ನಂಗೆ ಅಂತ. ನೋಡಿದ್ರೆ ಅಣ್ಣನೇ ಹೋಗಿ ಬಾಕ್ಸೇ ತಂದ್ಕೊಟ್ಟು. ತಿಂದಿ ಜಾಸ್ತಿ ಎಲ್ದು ಹಾಳು ಮಾಡ್ಕೋಬೇಡಿ ಅಮ್ಮ, ಸರಿನಾ? ಇಲ್ಲ, ನಂಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆಲ್ಲ. ಮುನ್ನು ನಿನ್ನೆ 4 o'clock ಗೈಸ್ ನಾನು ಹೇಳಿರೋದು ಏನ್ ಗೊತ್ತಾ ಗೈಸ್, ದಿನಕ್ಕೆ ಇಷ್ಟೊಂದು ಐಸ್ ಕ್ರೀಮ್ ತಿನ್ನೋದು ಬೇಡ ಅಂತ. ಏನಕ್ಕಂತಂದ್ರೆ ಇಷ್ಟು ಐಸ್ ಕ್ರೀಮ್ ತಿಂದ್ರೆ ನಿಜವಾಗ್ಲೂ ಉಳ್ಕಲ್ಲಾಗುತ್ತೆ ಅಲ್ಲಲ್ಲಿ, ಮತ್ತೆ ಕೋಲ್ಡ್ ಆಗುತ್ತೆ. ವೆದರ್ ಮೊದಲೇ ಸರಿ ಇಲ್ಲ, ಜ್ವರ ಬಂದ್ರೆ ಹೋಗಲ್ಲ. ಸಣ್ಣಗೆ ಬೇಗ ಏನಾದ್ರೂ ಹುಷಾರ್ ತಪ್ತಾರೆ. ಸೊ ಅದಕ್ಕೋಸ್ಕರ ತಿನ್ಬೇಡಿ ಅಂತ ಹೇಳ್ತೀನಿ. ಅರ್ಥನೇ ಮಾಡ್ಕೊಳಲ್ಲ ನೋಡಿ, ಹೆಂಗ ಆಡ್ತಾ ಇರ್ತಾರೆ, ಕೋತಿ ತರ ಆಡ್ತಾ ಇರ್ತಾರೆ ಗೈಸ್. ಈ ತರ ಐಸ್ ಕ್ರೀಮ್ ತಿಂದ್ರೆ 2 ಬೆನಿಫಿಟ್ ಇದೆ. ಒಂದು ಹೆಲ್ತ್ ಹಾಳಾಗುತ್ತೆ, ಇನ್ನೊಂದು ಊಟ ಮಾಡಿದ್ರೆ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅದಕ್ಕೆ ಊಟ ಮಾಡಿದ್ಮೇಲೆ ಮಾತ್ರ ಒಂದೇ ಒಂದು ಐಸ್ ಕ್ರೀಮ್ ತಿನ್ನಿ ಅಂತ ಹೇಳಿದೀನಿ. ಇವರು 5 ನಿಮಿಷಕ್ಕೂ 1 hourಗೂ ಒಂದೊಂದು ಐಸ್ ಕ್ರೀಮ್ ತಿಂದು ಆ ಬಾಕ್ಸ್ನ 2 ದಿನ ಆಗಿಲ್ಲ ಗಾಯ್ಸ್, ಅಷ್ಟು ಖಾಲಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಮೊನ್ನೆ ಬೈತಾ ಇದ್ದೆ ಸಣ್ಣ ಆ ಥರ ಐಸ್ ಕ್ರೀಮ್ ತಿನ್ಬೇಡಿ ಅಂತ. ಗಾಯ್ಸ್ ಸಣ್ಣಗೆ ಅನುಮಾನ ಬಂದ್ಬಿಟ್ಟಿದೆ ಗಾಯ್ಸ್ ನನ್ನ ಮೇಲೆ. ನಾನು ಎಷ್ಟು ಗಂಟೆ ಹಾಕಿದೀನಿ ಅಂತ ಚೆಕ್ ಮಾಡ್ತಾ ಇದ್ದಾರೆ ತಾಳಿಯಲ್ಲಿ. ಮಾ ಆ ಥರ ಎಲ್ಲ ಚೆಕ್ ಮಾಡಬಾರ್ದು ಮಾ. ಅಲ್ಲಿರೋರೆಲ್ಲ ನೋಡ್ತಾ ಇದ್ರು 3 ಗಂಟೆ ಹಾಕಿರೋದು. 3 ಗಂಟೆ ಏನ್ ಗೊತ್ತಾ, ಬಳೆ ಬಿಚ್ಬೋದಂತೆ. ಯಾಕಂದ್ರೆ ಚಪ್ಪರ ತೆಗ್ದಾಯ್ತಲ್ವಾ, ಬಳೆ ಬಿಚ್ಬೋದಂತೆ. ಗೈಸ್ ಫೈನಲಿ ಚಪ್ರ ತೆಗಿಯೋರು ಬಂದಿದ್ರು. ಚಪ್ರ ಎಲ್ಲ ತೆಗ್ದು ತಗೊಂಡು ಹೋಗ್ತಾ ಇದಾರೆ ನೋಡಿ ಕೆಳಗಡೆ. ಸೊ ಇವಾಗ ನಾನು ಮತ್ತೆ ಸಣ್ಣ ಇಲ್ಲಿದೀವಿ ಗೈಸ್. ಸಣ್ಣ ಬಳೆ ತೆಗಿಬೋದು ಅಂದ್ಬಿಟ್ಟು ಖುಷಿಯಲ್ಲಿ ಬಳೆನ ತೆಗಿತಾ ಇದಾರೆ. ಏನಮ್ಮ ಬಳೆ ತೆಗಿತಾ ಇರೋದು? ಬಳೆ ಇಷ್ಟು ದಿನ ಹಿಂಸೆ ಅನ್ಸ್ತಾ ಅಂದ್ರೆ ಫಸ್ಟ್ ಟೈಮ್ ಇಷ್ಟು ಬಳೆ ಆಗ್ತಿರೋದಲ್ವಾ, ಎಲ್ಲೋದ್ರು ಚಯ್ಯ ಹೊಡಿತಾ ಇತ್ತು ಅಂದ್ರೆ ಸಿಕ್ಕಾಕೊಳ್ಳುತ್ತೆ, ಎಲ್ಲಿ ಹೊಡೆದೋಗುತ್ತೆ ಅಂತ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ತೆಗಿತಿದ್ದೀನಿ. ಅಂದ್ರೆ 1-2 ಇಟ್ಕೋತೀನಿ ಕೈಯಲ್ಲೇ, ಬಾಕಿ ಇರೋದನ್ನ ಬಿಚ್ತೀನಿ ಅಷ್ಟೇ. ಬಟ್ ಅದ್ ಹಾಕೊಂಡಿದ್ದಾಗ್ಲೇನೆ ಒಂಥರ ಮದ್ವೆ ಕಳೆ ಚೆನ್ನಾಗಿರುತ್ತೆ. ಹೌದು, ಆದ್ರೆ ಇದು ನೀಟಾಗಿ ಎತ್ತಿಕ್ಕೋತೀನಿ ಲೈಫ್ ಲಾಂಗ್.
ಇಷ್ಟೊತ್ತು ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಸೊ ಇವಾಗ ನಮ್ಮ ಸಣ್ಣ ಬಳೆ ಬಿಚ್ಚಿ ಖುಷಿಯಲ್ಲಿ ಅಮ್ಮನ ಕಾಲ್ ಮಾಡಿ ಫಸ್ಟ್ ಕೇಳಿದ್ರು, ಅಮ್ಮ ಚಪ್ರಾಗಿ ಬಿಚ್ತಿದ್ದಾರೆ ಇವಾಗ ಬಳೆ ಬಿಚ್ಬೋದಾ ಅಂತ. ನಮ್ಮಮ್ಮ ಹ್ಞೂ ಅಂತ ಅಂದರು, ಅದಕ್ಕೆ ಬಿಚ್ತಾ ಇದ್ರು. ಗಾಯ್ಸ್ ನಾನು ಡೂಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಣ್ಣ ನೋಡಿ ತಾಳಿ ಯಾವ್ದು ತಗೊಳಿದ್ರೆ ಚೆನ್ನಾಗಿರುತ್ತೆ ಅಂತ. ಸಣ್ಣ ನಿಮ್ಮ ತಾಳಿ ಯಾವ ಥರ ಇರುತ್ತೆ ಸ್ವಲ್ಪ ತೋರಿಸಿ. ಇನ್ನ ಚೂಸ್ ಮಾಡಿಲ್ಲ. ತೋರಿಸಿ ಯಾವ ಥರ, ಇವಾಗ ತಾನೇ ಒಂದು ತೋರಿಸಿದ್ರಿ. ನಂಗೆ ಯಾವ ತರ ಬೇಕು ಗೊತ್ತಮ್ಮನು, ಕರಿಮಣಿ ಗೋಲ್ಡ್ ಆ ತರ ಈ ತರ ಬರುತ್ತೆ. ತಾಳಿ ಬೇಕಾ? ನಾನ್ ಅಂತಿದ್ದೀನಿ ಗಾಯ್ಸ್, ನಾನ್ ಸಜೆಷನ್ ಕೊಡ್ತಾ ಇದ್ದೀನಿ ಸಣ್ಣಗೆ. ಸಣ್ಣಮ್ಮ ನೀವು ಈ ತರ ಮಾಡ್ಕೊಳ್ಳಿ, ಅಂದ್ರೆ ಫುಲ್ಲು ಗೋಲ್ಡ್ ಇರೋದು ಹಾಕೊಳ್ಳಿ, ಸ್ವಲ್ಪ ವ್ಯಾಲ್ಯೂಯಬಲ್ ಜಾಸ್ತಿ ಇರಲಿ, ಗೋಲ್ಡ್ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ. ಸಣ್ಣ ಇಲ್ಲ ನನ್ ಕರಿಮಣಿ ಸ್ವಲ್ಪ ಬೇಕು, ಸ್ವಲ್ಪ ಗೋಲ್ಡ್ ಇರಬೇಕು, ಆ ತರ ಪ್ಲಾನ್ ಅಲ್ಲಿ ಹೇಳ್ತಿದ್ದಾರೆ. ಓಕೆನಾ? ಆ ತರ ಇರ್ಲಾ? ನಿಮ್ಗೆ ಅದೇ ಇಷ್ಟನಾ? ಟೈಮ್ ಇದೆ ಅಲ್ವಾ, ಚೂಸ್ ಮಾಡ್ತೀನಿ ಚೆನ್ನಾಗಿರೋದು ಯಾವ್ದಾದ್ರು ನೋಡಿ, ಯುನಿಕ್ ಆಗಿರೋ ಡಿಸೈನ್ ಮಾಡಿ, ಚೆನ್ನಾಗಿ ಕಾಣಿಸ್ಬೇಕು ನಿಮ್ಗೆ. ಈ ತರ ಮಣಿ, ಬ್ಲಾಕ್ ಮಣಿ ಬರುತ್ತಲ್ವಾ, ಅದ್ ಬೇಕು. ಅದಿದ್ರೇನೆ ಒಂಥರ ಕತ್ತಿಗೆ ಲಕ್ಷಣ ಮದ್ವೆ ಆಗಿದೆ ಅಂತ. ಇಲ್ಲಾಂದ್ರೆ ನೋಡಿ ಕರಿಮಣಿ ನಿಮ್ ಕಡೆ ಎಲ್ಲ ಯಾವ ತರ ಗೊತ್ತಮ್ಮನು, ನಾರ್ಮಲ್ ಚೈನ್ ಹಿಂಗ್ ಬಂದ್ಬಿಟ್ಟು ಅದಕ್ಕೆ ಇದಿರುತ್ತಲ್ಲ ತಾಳಿ. ಸೊ ಆತರ ನಂಗೆ ಇಷ್ಟ ಇಲ್ಲ. ಅಂದ್ರೆ ಚೆನ್ನಾಗಿದೆ, ಯಾಕೆ ಇಷ್ಟ ಇಲ್ಲ ಅಂದ್ರೆ ಅದು ಮದ್ವೆ ಆಗಿದೀವಿ ಅಂತ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಹಿಂಗ್ ಒಳಗಡೆ ಹಾಕೊಂಡ್ರೆ ನಾರ್ಮಲ್ ಚೈನ್ ತರ ಕಾಣಿಸುತ್ತೆ. ಅದೇ ಇಲ್ಲಿ ಬ್ಲಾಕ್ ಮಣಿ ಕರಿಮಣಿ ಎಲ್ಲ ಬಂದ್ರೆ ಮದ್ವೆ ಆಗಿದೆ ಅಂತ ನೋಡಿದಾಗ್ಲೇ ಗೊತ್ತಾಗುತ್ತಲ್ವಾ. ಅದನ್ನೆಲ್ಲ ಯಾಕೆ ಕಷ್ಟಪಟ್ಟು ನೋಡ್ಬೇಕು? ಕಾಲುಂಗ್ರ ನೋಡಿದ್ರೆ ಗೊತ್ತಾಗಲ್ವಾ ಗೈಸ್? ಕಾಲಂಗ್ರೆ ಶೂಸ್ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈಗ. ಹೌದಾ? ಈ ಕಡೆ ತಿರುಗಿ, ಅರ್ಶನ ಎಲ್ಲಿ ಇಟ್ಕೊಂಡಿದ್ದೀರಾ ತೋರಿಸಿ. ಏನಮ್ಮ ಅಷ್ಟೊಂದು ಬಳ್ಕೊಂಡಿದ್ಯಾ? ಬರಲ್ಲ. ಅರ್ಶನ ಅಷ್ಟೊಂದು ಬಳ್ಕೋತಾರ ಯಾರಾದ್ರು? ಅದು ಕೂದಲಿಗೆಲ್ಲ ಹಾಕೊಂಡಿದ್ಯಮ್ಮ. ಅಂದ್ರೆ ಸ್ವಲ್ಪ ಒಂದು ಲೈನ್ ಹಿಂಗೆ ಹಾಕೋಬೇಕಷ್ಟೇ, ಚೆನ್ನಾಗಿ ಕಾಣುತ್ತೆ. ತಿರುಗಿ ಈ ಕಡೆ. ಸೂಪರ್. ನೋಡಿ ಗಾಯ್ಸ್, ನಮ್ಮ ವೈಫ್ ಯಾವ ಥರ ಅಂತ. ನಮ್ಮ ಶಾಸ್ತ್ರನ ಬದ್ಧವಾಗಿ ನಡೆಸ್ತಾರೆ, ಯಾವುದೇ ಇದು ಹಿಡ್ಕೊಳ್ಳಲ್ಲ ಪಾಪ. ನನಗೆ ಇಷ್ಟ ಇಲ್ಲ, ಆ ಥರ ಇಲ್ಲ ಅಂತೆಲ್ಲ ಅನ್ನಲ್ಲ ಪಾಪ. ಇನ್ನೂ ಜಾಸ್ತಿನೇ ಬಳ್ಕೊಂಡ್ಬಿಟ್ಟವ್ರೆ, ಫುಲ್ಲು ನಾಚಿಕೆಯಲ್ಲಿ ಓಡೋಗ್ಬಿಟ್ರು. ಏನಕ್ಕಮ್ಮ ನಾಚಿಕೆ ಅಷ್ಟೊಂದು? ಎಷ್ಟು ಹಾಕೊಂಡಿದ್ದೀನಿ ಬಿಡ್ಬಿಟ್ಟು ಪರವಾಗಿಲ್ಲ, ಆ ಥರ ಅಳಿಸ್ಕೊಂಬಾರ್ದು ಹಾಕೊಂಡ್ಮೇಲೆ. ಪರವಾಗಿಲ್ಲ, ನೆಕ್ಸ್ಟ್ ಕೂದಲಿಗೆಲ್ಲ ಹಾಕೋಬೇಡಿ, ಜಸ್ಟ್ ಹಿಂಗೆ ಒಂದು ಕೈಯಲ್ಲಿ ಒಂದು ಲೈನ್ ಹಿಂಗೆ ಎಳ್ಕೋಬೇಕಷ್ಟೇ, ಅದು ಹಂಗೆ ಇರುತ್ತೆ. ಸೂಪರ್. ಈ ಥರ ಹಿಡ್ಕೊಂಡ್ರೆ ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಗೈಸ್? ನನಗಂತೂ ಸಖತ್ ಇಷ್ಟ ಆಯಿತು. ಸೂಪರ್ ಮಾ. ಕ್ಯೂಟ್ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಊಟನ ಬೆಳಗ್ಗೆ ತಿಂದ್ವಿ, ಇವಾಗ ಸಣ್ಣ ಟಿಫನ್ ಮಾಡಿದ್ರು, ರೆಡಿ ಆಯಿತು. ಪಾಸ್ತಾ ಉಲ್ಟಾ ಮಾಡಿದ್ದೀವಿ ಇವತ್ತು. ಊಟನ ಬೆಳಗ್ಗೆ ಮಾಡಿದ್ವಿ, ಅಂದರೆ ಅನ್ನ ಸಾಂಬಾರು. ಇವಾಗ ಪಾಸ್ತಾ ಟಿಫನ್ ತಿಂತಾ ಇದೀವಿ. ನೈಟಿಗೆ ಏನು ತಿನ್ನೋಣ? ಮುದ್ದೆ ಬೇಕು ಇವತ್ತು ನೈಟಿಗೆ ಮತ್ತು ಸಾಸ್ ಹಾಕೊಳ್ಳಿಪ್ಪ. ಫ್ರಿಜ್ಜಲ್ಲಿ ಇದೆಯಾ ಗಾಯ್ಸ್? ಬಿಸಿ ಬಿಸಿ ಪಾಸ್ತಾ ರೆಡಿ. ಸಣ್ಣ ನನಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಿದ್ದಾರೆ ಪಾಸ್ತಾನ. ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದಾಗ್ಲೇ. ನಾನು ಪೆಪ್ಪರ್ ಪಾಸ್ತಾನ ಮಾಡ್ತಿದ್ದೆ ಯಾವಾಗಲೂ, ಸೊ ಇದು ಡಿಫ್ರೆಂಟ್ ಆಗಿದೆ. ಒಂದ್ಸಲಿ ನಿಮ್ಮ ಮುಂದೆನೇ ಟೇಸ್ಟ್ ಮಾಡ್ತೀನಿ. ವಾವ್, ಸಕ್ಕತ್ತಾಗಿದೆ ಅಮ್ಮ, ಪ್ರಾಮಿಸು ಸಕ್ಕತ್ತಾಗಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ಹಿಂಗೆ ತಿನ್ನೋದಕ್ಕಿಂತ ಮಜಾ ಇನ್ನೊಂದು ಥರ ಇದ್ದರೆ ಸಕ್ಕತ್ತಾಗಿರುತ್ತೆ. ಏನಕ್ಕಂದರೆ ಮಯೋನೀಸ್ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಇರುತ್ತೆ, ಸಾಸು ಇರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಸ್ಟಾಕ್ ಇವೆರಡು ಇಲ್ಲ ಅಂದರೆ ನಾನು ಎಷ್ಟೋ ಐಟಮ್ಸ್ಗಳನ್ನ ಮಿಸ್ ಮಾಡಿಬಿಡ್ತೀನಿ ತಿನ್ನೋದನ್ನ. ಏನಕ್ಕಂದರೆ ಇವೆರಡು ಇದ್ರೇ ನನಗೆ ಫುಲ್ಲು ಟೇಸ್ಟ್ ಕೊಡೋದು. ಒಂದು ಟೊಮೆಟೊ ಸಾಸು, ಇನ್ನೊಂದು ಮಯೋನೀಸು. ಇದಕ್ಕೆ ಹಾಕೊಂಡು ತಿಂತಾ ಇದ್ರೆ ಮಜಾ ಮಸ್ತು. ನೋಡಿ ಗೈಸ್, ಇವಾಗ ಅಮ್ಮನು ಟೇಸ್ಟ್ ಮಾಡ್ತಿದ್ದಾರೆ. ಟೇಸ್ಟ್ ನಾನು ಆಲ್ರೆಡಿ ಮಾಡಾಯ್ತು. ಅದೇ ಮೈನಸ್ ಮತ್ತೆ ಟೊಮೆಟೊ ಸಾಸ್ ಜೊತೆ. ಗೈಸ್ ಇವಾಗ ಫಿನಿಶಿಂಗ್ ಬಂತು ಗೈಸ್. ವಾವ್, ನಿಜವಾಗ್ಲೂ ಹೇಳ್ತಿದ್ದೀರಾ ಅಲ್ಲ ವಿಡಿಯೋಗೆ ಹೇಳ್ತಿದ್ದೀರಾ? ಪ್ರಾಮಿಸ್ ಸಕ್ಕತ್ತಾಗಿದೆ. ಹೌದಾ? ಗೈಸ್ ಪಾಸ್ತಾ ನೋಡಿದ್ರೆ ತಿನ್ಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವಾ ಗೈಸ್? ಟೇಸ್ಟ್ ಹೆಂಗಿರ್ಬೋದು ಅಂತ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡಿ. ಸೊ ಗೈಸ್, ನಾನು ಇನ್ನೂ ತಿನ್ಬೇಕಷ್ಟೇ. ನೋಡಿ ಇಲ್ಲಿ ಇವಾಗ ತಿಂತೀನಿ. ಗೈಸ್ ನೀವೆಲ್ಲ ಅನ್ಕೋತಾ ಇರ್ಬೋದು, ಸೊ ಇವರು ಮನೇಲೇ ಇದ್ದಾರೆ, ಇನ್ನು ಎಲ್ಲೂ ಹೋಗಲ್ವಾ, ಕೆಲ್ಸಕ್ಕೆ ಹೋಗಲ್ವಾ, ಎಲ್ಲೂ ಹೋಗಲ್ವಾ ಅಂತ. ಸೊ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ನಮಗೆ ಸೂತ್ಕ ಇದೆ, ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅಂತ ಅಪ್ಪ ಮತ್ತು ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಹೇಳಿದ್ದಾರೆ. ಸೊ ಸೂತ್ಕ ಇದೆ, ಹೋಗಂಗಿಲ್ಲ. ಅಂದರೆ ನಮ್ಮ ರಿಲೇಟಿವ್ ಯಾರೋ ತೀರ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಸಣ್ಣ ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಸೊ ಈಗ ತಾನೇ ತೇಜು ಮತ್ತು ಸುರಭಿ ಅವ್ರು ಕಾಲ್ ಮಾಡಿದ್ರು, ಬರ್ತೀವಿ ಅಂತ ಹೇಳಿದ್ರು. ಬನ್ನಿ ನೋಡೋಣ, ಬರ್ತಾರೆ, ಮಾತಾಡ್ಸೋಣ, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಗಾಯ್ಸ್ ಇವತ್ತು ಗಿಫ್ಟ್ ಓಪನಿಂಗ್ ಇದೆ ಗಾಯ್ಸ್, ಏನು ಮಾಡೋದು, ಬಟ್ ಇವಾಗ ಗಿಫ್ಟ್ ಓಪನಿಂಗ್ ಮಾಡಂಗಿಲ್ಲ. ಏನಕ್ಕಂದ್ರೆ ನಮ್ಮ ಅಮ್ಮ ಹೇಳಿದ್ದಾರೆ ನಾನು ಬಂದ್ಮೇಲೆ ಓಪನ್ ಮಾಡ್ಬೇಕು ಇವತ್ತು ಅಂತ ನೆನ್ನೆ ಹೇಳಿದ್ರು. ಇವಾಗ ಯಾರು ಬರ್ತಾರೆ ನಮ್ಮ ಮನೆಗೆ? ತೇಜು ಸುರಭಿ ಅವರು.
ಇಬ್ರು. ಗೈಸ್ ತೇಜು ಸುರಭಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ನಾವು ಹೊರಗಡೆ ಎಲ್ಲೂ ಕೂಡ ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರ ಬಂದು ಮಾತಾಡೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದಾರೆ. ನಮ್ಗೂ ಒಂದು ಪಾರ್ಟ್ನರ್ ಇದ್ದಂಗೆ ಆಯ್ತು ಅಲ್ವಾ? ಹಾ ಗೈಸ್, ಇಲ್ಲೇ ನಮ್ ಜೊತೆನೆ ನಿಯರ್ ಇರೋದು. ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಮನೆಗೆ. ಗಾಯ್ಸ್ ಬೆಳಗ್ಗೆಯಿಂದ ಒಂದ್ಸಲಿನೂ ರೆಡಿ ಆಗಿಲ್ಲ ಗೈಸ್. ನಾನು ಸಣ್ಣ ನೋಡಿ ಆಗ್ಲೇ ಇದು 3ನೇ ಸಲ ರೆಡಿ ಆಗ್ತಾ ಇರೋದು. ಹುಡುಗಿರ್ ಮನೇಲಿದ್ರೆ ನೋಡಿ 3 ಸಲ ರೆಡಿ ಆಯ್ತಾರೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ನೋಡಿ ರೆಡಿ ಆಗ್ತಿದ್ದಾರೆ. ಸುರಭಿ ತೇಜು ಅವ್ರು ಬರ್ತಾರೆ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ. ಇರಿ ಅವ್ರು ಬಂದ್ಮೇಲೆ ಹೇಳ್ತೀನಿ. ಏನ್ ರೆಡಿ ಆಗಿಲ್ಲ, ನೀವು ಗಬ್ಬು ನನ್ ಮಗ ಅಂತ ಹೇಳ್ಬಿಟ್ಟು ನಾನ್ ಗಬ್ಬಲ್ಲ. ನಾನ್ ಗಬ್ಬನನ್ ಮಗ ಅಂತ ಹೇಳಿದ್ದು. ಹಿಡೀರಿ ನನ್ನ ನೋಡ್ರಿ ಹೆಂಗಿದೀನಿ ತೋರ್ಸಿ. ನೋಡಿ ಗಾಯ್ಸ್ ಹಿಂಗೆ ಇದಾರೆ. ಬೆಳಿಗ್ಗೆ ಬ್ರಷ್ ಮಾಡ್ಲಿಕ್ಕೂ ನಾನು ಬೈದ್ ಮಾಡಿದೀನಿ. ಅದೇ ಬ್ರಷ್ ಮಾಡ್ಲಿಕ್ಕೂ ನಾನ್ ಬೈದ್ ಕಳಿಸ್ಬೇಕು. ಏನಿಲ್ಲ ಗೈಸ್, ಆದ್ರೂ ನಾನು ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀನಿ ನೋಡಿ. ಅವರು ನ್ಯಾಚುರಲ್ ಆಗಿ ಇದ್ದಾರೆ, ಬಟ್ ಅವಾಗ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾರೆ. ಡ್ರೆಸ್ ಮಾತ್ರ ಚೇಂಜ್ ಮಾಡ್ತೀನಿ, ಮೇಕಪ್ ಏನಾದ್ರು ನಾನು ಬ್ರಷ್ ಮಾಡಿದ್ಮೇಲೆ ಮುಖ ತೊಳೆದ್ಮೇಲೆ ಅಷ್ಟೇ ಡ್ರೆಸ್ ಚೇಂಜ್ ಮಾಡೋದು ಗೈಸ್. ತೇಜು ಸುರಭಿ ಅವ್ರು ಬರ್ತಿದಾರಲ್ಲ, ಸೊ ಅದಕ್ಕೋಸ್ಕರ ನಾವು ಇವಾಗ ಹೋಗಿ ಹಾಲು ಮತ್ತೆ ಅವ್ರಿಗೆ ಸ್ವಲ್ಪ ಸ್ನಾಕ್ಸ್ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ನಾನು ಮತ್ತೆ ಸಣ್ಣ ಗಾಡಿನ ಚಾರ್ಜ್ ಮಾಡಿದ್ದೆ, ಸೊ ಚಾರ್ಜಿಂಗ್ ಇಂದ ಇವಾಗ ತೆಗಿಬೇಕಷ್ಟೇ. ನೋಡಿ ಗೈಸ್, ಮುನ್ನು ನಾವಷ್ಟೇ ನೋಡಿ ಬೈಕ್ ಓಡಿಸಿಲ್ಲ ಅಂತ ಹೇಳ್ಬಿಟ್ಟು ಬೈಕ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇದಾರೆ. ಇಷ್ಟೇ ದಿನ ಮದ್ವೆ ಅಂತ ಹೇಳಿ ಗಾಡಿ ನಿಲ್ಸ್ಬಿಟ್ಟಿದ್ದೆ, ಓಡ್ಸೇ ಇಲ್ಲ. ಯಾವ ಗೊತ್ತಾ ಗೈಸ್, ಅದ್ರಲ್ಲಿ ಕೂತ್ಕೋತಿಲ್ಲ. ಇಲ್ಲಿ ಧೂಳ ಐತೆ, ಬೇಜಾನ್ ಧೂಳ ಐತೆ. ಏನು ಬಟ್ಟೆ ಮೇಲೈತೆ, ಮನೇಲೈತೆ. ಮನೆಗೆ ರಿಟರ್ನ್ ಹೋಗೋಕೆ ಉದಾಸೀನ ಅಲ್ಲ ಮತ್ತೆ ಅದಕ್ಕೆ ನೋಡಿ ಸೋಂಬೇರಿತನ. ಅದನ್ನೇ ನಾನು ಹೇಳಿದ್ದು ಉದಾಸೀನ ಅಂತ. ಹಾ, ಈ ಗಾಡಿ ಇಲ್ಲೇ ಇದೆ, ಇದ್ರಲ್ಲೇ ಹೋಗ್ಬೋದಲ್ಲ. ಇದ್ರಲ್ಲಿ ಒಂದ್ ರೌಂಡ್ ಬಂದ್ರು ಹಿಡ್ಕೊಂಡು ಸುಮ್ಮನೆ. ಗಾಯ್ಸ್, ಸುರಭಿ ಮತ್ತೆ ತೇಜು ಅವರಿಗೆ ಎಗ್ ಪಪ್ಸ್ ನ ತಗೋತಾ ಇದೀವಿ, ಮತ್ತೆ ಮಿಲ್ಕ್ ತಗೋಬೇಕು, ಮತ್ತೆ ಇನ್ನು ವೆರೈಟಿ ಐಟಮ್ಸ್ ಇದೆ. ಸಣ್ಣ ನೋಡ್ತಾ ಇದಾರೆ ಏನ್ ತಗೊಳ್ಳಿ ಅಂತ ಸರ್ಚ್ ಮಾಡ್ತಾ ಇದಾರೆ. ಸಣ್ಣಗೆ ಐಸ್ ಕೇಕ್ ಅಂದ್ರೆಲ್ಲ ಇಷ್ಟ. ಮನೇಲಿ ಐಸ್ ಕ್ರೀಮ್ನೇ ಫಸ್ಟ್ ಖಾಲಿ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಗಾಯ್ಸ್, ಜಸ್ಟ್ ಇವಾಗ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಸೊ ಅವ್ರಿಗೆ ಅಂತ ತಿಂಡಿ ತೊಗೊಂಡು ಬಂದು ಇಟ್ಟಿದ್ದೀವಿ. ಸೊ ಸಣ್ಣ ಹಂಗೆ ಕಾಯ್ತಾ ನಿದ್ದೆನೇ ಮಾಡಿಬಿಟ್ಟಿದ್ದಾರೆ. ನಾನು ವ್ಲಾಗ್ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡಿ ಹೊರಗಡೆ ಬಂದೆ. ಇವಾಗ ಟೈಮು 5:45. ಗೈಸ್ ಬನ್ನಿ, ಇವಾಗ ಸಣ್ಣ ಮಲಗಿದ್ದಾರೆ, ಎಬ್ಬರಿಸೋಣ ಸಣ್ಣನ. ಗೈಸ್, ನಮ್ಮನೆ ಟೈಮಿಂಗ್ಸು ಒಂದು 5 ಮಿನಿಟ್ಸ್ ಫಾಸ್ಟು. ಸೊ 6 o'clock ಆದಮೇಲೆ ಮಲಗಂಗಿಲ್ಲ. ಸೊ ಅದಕ್ಕೆ ಸಣ್ಣನ ಎಬ್ಬರಿಸ್ತಾ ಇದ್ದೀನಿ. ಪಾಪ ಏನು ಮಾಡೇ ಮಲಗಿದ್ದಾರೆ ನೋಡೋಣ. ನಾನು ಈಗ ಜಸ್ಟ್ ಲ್ಯಾಪ್ಟಾಪಲ್ಲಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಸಣ್ಣ ಇಲ್ಲೇ ನಿದ್ದೆ ಮಾಡಿದ್ದಾರೆ. ಸಣ್ಣಮ್ಮ, ಓಯ್ ಸಣ್ಣಮ್ಮ, ಓಯ್ ಕಾಯ್ತಾ ಹಂಗೆ ನಿದ್ದೆ ಮಾಡಿದ್ದೀರಾ? ಹಾಂ, ಕನ್ಸಲ್ಲಿ ಏನಪ್ಪ ಮಾಡ್ತಾಯಿದ್ರಿ? ನನ್ನ ಬಿಟ್ಟು ಕನ್ಸಿಗೆಲ್ಲ ಹೋಗಿದ್ದೀರಲ್ಲ. ಎದೋಳ್ಮ, ಎದು ಅಂದರೆ 6 o'clock ಆಗ್ತಿದೆ ಅಮ್ಮ, ಅದಕ್ಕೆ. ಗೈಸ್ ಸಣ್ಣ ನೋಡಿ ಗೈಸ್, ಡೂಡು ತೊಡೆ ಮೇಲೆ ಮಲಗಿದ್ದಾರೆ. ಡೂಡು ನೋಡಿ ಗೈಸ್, ಮುನ್ನು ಇವಾಗ ವರುಣ್ ಬ್ರೋ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೊನ್ನೆ ಮ್ಯಾರೇಜಲ್ಲಿ ಪ್ರಾಪರಾಗಿ ಮಾತಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ವರುಣ್ ಬ್ರೋಗೆ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಗೈಸ್. ಸೊ ಗೈಸ್, ಕೆಲವು ಇನ್ಫ್ಲುಯೆನ್ಸರ್ಸ್ಗೆ ಬೇಜಾರಾಗಿತ್ತು. ಯಾಕಂದರೆ ನಮಗೆ ಮೊನ್ನೆ ರಿಸೆಪ್ಷನ್ ಹಾಲಲ್ಲಿ ಅವ್ರ ಹತ್ರ ಪ್ರಾಪರಾಗಿ ಮಾತಾಡೋಕ್ಕೂ ಆಗಿಲ್ಲ, ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಸೊ ಅವರಿಗೆಲ್ಲ ನಾವು ಕಾಲ್ ಮಾಡಿ ಇವಾಗ ಮಾತಾಡಿಸ್ತಿದ್ದೀವಿ. ಬಟ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ಬೇಜಾರೇನಾಗಿಲ್ಲ, ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಸಿಚುವೇಶನ್ ಅಂತ ಹೇಳ್ತಿದ್ದಾರೆ. ಆದರೂ ನಮ್ಮ ಕಡೆಯಿಂದ ಯಾರ್ಯಾರಿಗೆ ಬೇಜಾರಾಗಿದೆ ಅಂದರೆ ನಮ್ಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಪ್ರಾಪರಾಗಿ ಮಾತಾಡೋಕ್ಕಾಗಿಲ್ಲ, ಅವರಿಗೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಗಾಯ್ಸ್, ಹೌದು ಗಾಯ್ಸ್, ನನಗೂ ಒಂದು ತುಂಬ ಬೇಜಾರಾಯಿತು ಆ ಟೈಮಲ್ಲಿ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಕಾಲ್ ಮಾಡಿ ಆದಷ್ಟು ಎಲ್ಲರಿಗೂ ಹೇಳಿದ್ದೀವಿ. ಇವಾಗ ತಾನೇ ವರುಣ್ ಬ್ರೋಗೆ ಕಾಲ್ ಮಾಡಿದ್ದೆ. ಸೊ ಅವ್ರಿಗೂ ಕೂಡ ಹೇಳಿದೆ, ಈ ಥರ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಪಾಪು ಎಲ್ಲ ಬಂದಿತ್ತು. ಸೊ ಕರೆಕ್ಟಾಗಿ ಊಟ ಮಾಡೋಕ್ಕಾಗಿಲ್ಲ, ಅದು ನೋಡಿದೆ ನಾನು ನಿಮ್ಮ ಬ್ಲಾಗಲ್ಲಿ ಅಂತ ಅವ್ರಿಗೆ ಹೇಳಿದೆ. ಅವರು ಪರವಾಗಿಲ್ಲ, ನಾವು ಅರ್ಥ ಮಾಡ್ಕೊತೀವಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಗೈಸ್, ಫೈನಲಿ ಸುರಭಿ ತೇಜು ಅವರು ಬಂದರು. ಬನ್ನಿ ಬ್ರೋ. ಗಾಯ್ಸ್ ಬಂದು ಕೆಳಗಡೆ ವ್ಲಾಗ್ ಮಾಡ್ತಾ ಇದ್ದಾರೆ. ನಾವು ಡೈಲಿ ವ್ಲಾಗ್ ಮಾಡ್ತಾ ಇದ್ವಿ. ಬನ್ನಿ ವೆಲ್ಕಮ್ ಮಾಡಲಿ ಅಂತ ಸ್ಲೋಗ್ ಬರ್ತಾ ಇದ್ದಾರೆ. ಹಾಯ್ ಬ್ರೋ. ವೆಲ್ಕಮ್. ಸೂಪರ್. ಕುತ್ಕೊಳ್ಳಿ ಗೆಸ್ಟ್. ಗೈಸ್, ನಮ್ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ ಇಬ್ರು. ಗಂಡು ಹೆಣ್ಣು.
ನಾವಾದ್ರೂ ಹಂಗೆ ಲವ್ ಮಾಡ್ಬೇಕಾದ್ರೆ ಹೆಂಗಿದ್ವಿ ಈಗಲೂ ಹಂಗೆ ಇದೀವಿ. ಹೆಸರಿಗೆ ಗಂಡ ಹೆಂಡ್ತಿ ಅಷ್ಟೇ. ನಿಮ್ಗೊಂಥರ ಹೊಸ ಫೀಲ್ ಅನ್ಸಲ್ವಾ? ಹೊಸ ಫೀಲ್ ಸಣ್ಣ ನನ್ನ ಜೊತೆಗೇ ಇರ್ತಾರಲ್ಲ ಇವಾಗ 24 hours, ಅವಾಗ ಹೊಸ ಫೀಲ್ ಅನ್ಸ್ತದೆ. ಇಷ್ಟು ದಿನ ಕೆಲಸ ಇರ್ತಾ ಇತ್ತು. ಯಾರ ಫೋನು? ಗೈಸ್ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಗೈಸ್, ನಮ್ ಸಣ್ಣ ಇಲ್ಲಿ ಕಾಫಿ ಮಾಡ್ತಾ ಇದಾರೆ. ಬ್ರೋ ಮದ್ವೆ ಆದ್ಮೇಲೆ ಈ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದಾರೆ. ಹೌದಾ? ಇಲ್ಲ, ನಾನು ಸಣ್ಣಗ್ ಮಾಡ್ಕೊಡ್ತೀನಿ. ನೀವ್ ಮಾಡ್ಕೊಡಲ್ವಾ ಸುರಭಿ ಅವ್ರಿಗೆ? ನಾನ್ ಮಾಡ್ಕೊಡ್ತೀನಿ. ನಾನೆಲ್ಲ ಮಾಡ್ಕೊಡೋದು ಯಾವಾಗ್ಲೂ. ಇಲ್ಲಿ ನಾನು ಮಾಡ್ಕೊಡ್ತೀನಿ, ಸಣ್ಣನು ಮಾಡ್ಕೊಡ್ತಾರೆ. ನಿಮ್ ಟೀ ಶರ್ಟ್ ತೋರಿಸಿ ಬ್ರೋ. ನೋಡಿ ಗಾಯ್ಸ್, ನಮ್ ಸುರಭಿ ಅವ್ರು ಕೊಟ್ಟಿರೋ ಹೊಸ ಟೀ ಶರ್ಟ್ ಪ್ಲೈನ್ ಇದ್ದಿದ್ದಕ್ಕೆ ಹಂಗ್ ಮಾಡಿರೋದಾ? ವಿಡಿಯೋ ತೋರಿಸ್ತೀನಿ. ಇಲ್ಲೆಲ್ಲ ಲಿಪ್ಸ್ಟಿಕ್, ಇಲ್ಲೆಲ್ಲ ಲಿಪ್ಸ್ಟಿಕ್ ಎಲ್ಲ ಆಗೈತೆ ಗೈಸ್. ಹೊಸ ಟೀ ಶರ್ಟ್ ನೋಡ್ರಿ, ಈ ತರ ಗೊತ್ತಾಗಲ್ಲ. ವಾಶ್ ಮಾಡಿದ್ರೆ ಹೋಗ್ಬಿಡುತ್ತಲ್ಲ? ಹೋಗುತ್ತೆ, ಬಟ್ ಡ್ರೈ ಮಾಡಿದ್ದಾಳೆ ಏರ್ ಡ್ರೈಯರ್ ಅಲ್ಲಿ, ಹೋಗಲ್ಲ ಅನ್ಕೋತೀನಿ. ಯಾರನ್ನ ನೋಡಿ ಕಲ್ತಿದ್ಯವ್ರು? ನೀವು ಟೀ ಶರ್ಟ್ ಪ್ರಿಂಟ್ ಮಾಡ್ತೀರಂತೆ ಹೊಸದಾಗಿ? ಟೀ ಶರ್ಟ್ ಪ್ರಿಂಟ್ ತೇಜುಗ್ ಮಾತ್ರ. ನೋಡಿ ಗೈಸ್, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ನನ್ನಿಂದಾದ ಪ್ರಯತ್ನ ಮಾಡಿದೀನಿ. ಕಾಫಿ ಟೇಸ್ಟ್ ಹೇಳ್ರಿ ನೋಡೋಣ ಪಾಪ. ಏನಕ್ ನಿನ್ ನಿಜ ಹೇಳ್ಬೇಕು, ಕಾಫಿ ಕರೆಕ್ಟ್ ಇದೆ. ಚೆನ್ನಾಯ್ತಾ? ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪ್ರಮೋಷನ್ ಮಾಡ್ತಾ ಇದೀವಿ. ಲೆವಿಸ್ಟಾ ಇನ್ಸ್ಟೆಂಟ್. ಹಾ ಕರೆಕ್ಟ್ ಗೈಸ್. ಲೊಕೇಶನ್ ನನ್ನ ಹಳೆ ಫೋಟೋಗಳನ್ನ ನೋಡ್ಬಿಟ್ಟು ನಗ್ತಾ ಇದಾರೆ ಗೈಸ್. ಇದ್ ನೀನ ಅಂತ ಕೇಳ್ಬಿಟ್ಟು. ಸರಿ, ಏನ್ ಗೊತ್ತಾ, ಏನಕ್ಕೆ ಹಿಂಗೆ ಧಾಮ್ ಧೂಮ್ ಆಗಿ ರೆಡಿ ಆಗಿ ಬಂದಿದ್ದೀರಾ? ಒಂದ್ ವಿಡಿಯೋ ಶೂಟ್ ಮಾಡಿದ್ರೆ ಹಂಗೆ ಬಂದ್ಬಿಟ್ಟೆ ಲೇಟ್ ಆಗುತ್ತೆ. ನಾನು ಅವತ್ತು ವ್ಯಾಲೆಂಟೈನ್ಸ್ ಡೇಗೆ ಕೊಡಕ್ ಆಗ್ಲಿಲ್ಲ ಆಯ್ತಾ, ಇವ್ರಿಗೆ ಇದು ಇದು ಎಲ್ಲ ಮಾಡಿದ್ದು. ಏನಿದು ಇದು? ಅದೇ ಇದು ಶರ್ಟ್. ಓ, ಯಾವಾಗ ಮಾಡಿದ್ದು? ವ್ಯಾಲೆಂಟೈನ್ಸ್ ಡೇಗ? ಅದಕ್ಕಾಗಿಲ್ಲ ಅಂತೇಳಿ ಇವತ್ತು ಮಮ್ಮಿ ಎಲ್ಲ ನೋಡ್ ನಗಾಡೈತೆ ಇವತ್ತು. ಆಮೇಲೆ ಇವತ್ತು ಅದನ್ನೆಲ್ಲ ಕೊಟ್ಟಿ ಪ್ರೆಸೆಂಟ್ ಮಾಡಿ ಬಂದೆ. ಅದೇನಾ ವ್ಯಾಲೆಂಟೈನ್ಸ್ ಡೇ ಗಿಫ್ಟಾ? ನೋಡಿ ಗಾಯ್ಸ್, ಸುರಭಿ ಅವರು ಹ್ಯಾಂಡ್ ಮೇಡ್ ಅಲ್ಲಿ ಪಾಪ ಅವ್ರಿಗೆ ರೋಸ್ ಕೊಟ್ಟಿದ್ದಾರೆ. ನಾವು ಈ ಸಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಮದುವೆ ಸೆಲೆಬ್ರೇಷನ್ ಅಲ್ಲೇ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ವಿ. ಪರವಾಗಿಲ್ಲ, ಅದೇ ಟೈಮಲ್ಲಿ ಮ್ಯಾರೇಜ್ ಇದೆ. ನೆಕ್ಸ್ಟ್ ಆನಿವರ್ಸರಿ ಮತ್ತೆ ವ್ಯಾಲೆಂಟೈನ್ಸ್ ಡೇ ಎರಡು ಒಟ್ಟಿಗೆ. ಮಾರ್ಚ್ 30 ಇರೋದು ಬ್ರೋ. ಇನ್ನು ಒಂದ್ ತಿಂಗಳ ಇದೆ. ಇನ್ನು ಮಾರ್ಚ್. ಮಾರ್ಚ್ ಇವೆಂಟ್ ಅದು. ನಮ್ದು ಮಾರ್ಚ್ ಅಂದ್ರೆ ಇವ್ರದ್ದು ಏಪ್ರಿಲ್. ಹಬ್ಬ ಅವತ್ತಿನ ದಿನ ಹಬ್ಬದ ಊಟ. ನ್ಯೂ ಕಪಲ್ ಎಂಟ್ರಿ ಕೊಟ್ರು. ಹಾಯ್ ಬ್ರೋ. ಹಾಯ್ ಅನನ್ಯ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ರಿ, ಬರಲ್ಲ ಅಂದ್ಬಿಟ್ಟು. ಕಾಲ್ ಕೂಡ ಪಿಕ್ ಮಾಡಿಲ್ಲ ಮುನು. ಸ್ಟಾರ್ಟ್ ಮಾಡಿದ್ರು ನೋಡಿ ಇವರು. ನಿಮ್ಮನೇನ್ ಹೇಳ್ಕೋತಾರೆ ಗೇಮ್ ಆಡೋಕೆ. ನಾನ್ ವೆಜ್ ಊಟ ತಿನ್ನಕ್ ಹೋಗ್ಬೇಕು. ಎಲ್ಲಿಗೆ ಹೋಗೋಣ ಪ್ಲಾನ್ ನೀವೇ ಹಾಕಿ. ತಿನ್ನಲ್ವಾ? ನೀವು ತಿಂದಿಲ್ಲ ಅಂದ್ರೆ ನಾವು ತಿನ್ನಲ್ಲ. ಬೇಡ ಬೇಡ ಗಾಯ್ಸ್. ನೋಡಿ ಗಾಯ್ಸ್, 3 ಜನ WWE ಆಡ್ತಿದ್ದಾರೆ. ಇಬ್ರು ಸೇರಿ ಹೊಡಿತಾ ಇದಾರೆ ಸಣ್ಣಗೆ. ಗಾಯ್ಸ್ ಫೈನಲಿ ನಮ್ಮಮ್ಮ ಕೆಲಸದಿಂದ ಬಂದ್ರು. ಬಾಮ್ಮ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕು. ಹಾ, ಇನ್ಸ್ಟಾಗ್ರಾಮ್ ಇಂದ ಸ್ವಲ್ಪ ಜನ ನಮ್ಮ ಫ್ರೆಂಡ್ಸ್ ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ. ಸೊ ಪರಿಚಯ ಮಾಡಿಸ್ಕೊಳ್ಳೋಣ. ಅದಕ್ಕೆ ಇವಾಗ ಬಂದಿದ್ದಾರೆ ನಿನ್ನ ಹತ್ರ ಮಾತಾಡೋಣ ಅಂತ. ಕಾಫಿ ಅವ್ರಿಗೆ ಮಾಡಿದೆ, ಇವ್ರಿಗೆ ಕುಡ್ದು ಬಂದಷ್ಟೇ ಅಂತ. ಈಗ ಹೌದು. ಸನು ನಿಮ್ಗೋಸ್ಕರ ಅಂತ ಮಾಡ್ಕೊಡ್ತಾರೆ, ಹೇಳ್ರಿ ಮಾಡ್ಕೊಡೋದಾ? ಕಾಫಿನ ಟೀನಾ? ಇವಾಗ ಅನನ್ಯ ಮತ್ತೆ ಚಂದು ಅವರಿಗೆ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಆಗ ಅವ್ರು ಕುಡಿದ್ರು, ಅವ್ರಿಗೆ ಹೇಳಕ್ ಬರ್ತಿರ್ಲಿಲ್ಲ ಪಾಪ. ತೇಜಬ್ರೋ ಹತ್ರ ಹೇಳ್ಸಿ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಅಂತ. ಬ್ರೋ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಅಂತ ಹೇಳಿ ಬ್ರೋ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಬ್ರೋ ನೀವ್ ಹೇಳಿ. ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ತಗೊಳ್ಳಿ ಕಾಫಿ. ನಮ್ ಹುಡುಗಿ ಓಕೆ. ಓಕೆನಾ? ನಾಳೆನೇ ಮದುವೆ.
ನೋಡಿ ನೋಡಿ ನೀನ್ ಆ ಕಡೆ ನೋಡಿ ನಾನು ಈ ಕಡೆ ನೋಡ್ತೀನಿ. ಮತ್ ಆಗೋದ್ಮೇಲೆ ಯಾಕೆ ಹುಡುಗಿ ಓಕೆ ಅಂದ್ರಿ? ಓ ಆತರ. ಕಾಫಿ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ಹೆಂಗಿದೆ ಅಂತ. ಪಾಪ ಸಣ್ಣ ಮಾಡಿದ್ದು. ಊಟ ಮಾಡ್ಬೇಕಾದ್ರೆ ಅಂದಲ್ಲ, ಊಟ ಮಾಡ್ಬೇಕಾದ್ರೆ ನೀನ್ ದೊಡ್ಡ ತಿಮ್ಮಿ. ಹೆಂಗಿದೆ ಕಾಫಿ? ಪಾಪ ಇನ್ನೂ ಕುಡಿಯಿಲ್ಲ ಅವರು. ಹೌದಾ ಬ್ರೋ, ನೀವು ಕುಡಿದ್ರಲ್ಲ ಹೆಂಗಿದೆ? ಸ್ವೀಟ್ ಜಾಸ್ತಿ ಆಯ್ತಾ? ಇಲ್ಲ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಅಂತ. ಕರೆಕ್ಟ್ ಆಯ್ತಾ? ಪರ್ಫೆಕ್ಟ್ ಆಗೈತಾ? ಓಕೆ ಸಣ್ಣ ಒಂದು ಏನ್ ಬ್ರೋ ಇಷ್ಟ ಕಾಫಿ ಮಾಡಿದ ನಮ್ಮ ಸಣ್ಣವರಿಗೆ ತಿನ್ನೋರ್ಗೆ ಎಗ್ ಪಪ್ಸು, ಇವರಿಗೆ ಬನಾನಾ ಚಿಪ್ಸ್ ಕೊಟ್ಟಿದೀವಿ. ಅಯ್ಯೋ ಅವ್ರೆ ಅದಕ್ಕೊಂದು ಹೆಸರು ಇಡ್ಬೇಕು ಇವಾಗ. ಸೊ ಇದಕ್ಕೆ ನಾವು ಏನ್ ಹೇಳೋಣ? ಒಂದು ಹೆಸರನ್ನ ಪ್ಲಾನ್ ಮಾಡಿ ಹಾ ಥಿಂಕ್ ಮಾಡಿ ಮಿಲ್ಲು ಅಂತ ಹೆಸರಿಟ್ಟಿದೀವಿ. ಸೊ ನಾನೇ ನಾಮಕರಣ ಮಾಡಿ ಹೋಗ್ತಾ ಇದೀನಿ. ಮಿಲ್ಲು 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 ಮುಚ್ಚೋದ್ ಕುಲ್ಲು. ಒಂದ್ಸಲ ನಾಮಕರಣ ಮಾಡ್ಬಿಡಿ. ಮಿಲ್ಲು ಮಿಲ್ಲು ಮಿಲ್ಲು. ಆಯ್ತು ಗೈಸ್, ಇದಕ್ಕೆ ನಾಮಕರಣ. ಅದ್ರ ಹೆಸರು ಏನ್ ಹೇಳಿ? ಡುಡು ಡುಡು. ಡುಡು. ನೀವು ಕೂಡ ಇದ್ರಲ್ವಾ ಡುಡುನ ಕೊಡ್ಬೇಕಾದ್ರೆ? ಬಂದಂಗೆ ಡುಡು ಚಟ್ಪಟ್ ಡುಡು. ಡುಡು. ಅಲ್ಲ ಅವನ್ ಇದ್ದಾಗ ಅವ್ನ್ ಫಸ್ಟ್ ಬಂದ ಅಲ್ವಾ ನಮ್ಮ ಮನೆಗೆ ಎಂಟ್ರಿ ಕೊಟ್ಟ ಅಲ್ವಾ, ಅದಕ್ಕಿಂತ ಮುಂಚೆ ನೀವು ನೋಡಿದೀರಾ ಅಲ್ವಾ? ಫಸ್ಟ್ ನಾವೆಲ್ಲ ಮೀಟ್ ಆಗಿದ್ದು ಒಟ್ಟಿಗೆನೆ. ಫಸ್ಟ್ ಹೆಸರಿಕ್ಕಿಲ್ಲ ಗೈಸ್, ಇವರು ಮನೆಗೆ ಕರ್ಕೊಂಡ್ಬಂದು ಆಮೇಲೆ ನಾಮಕರಣ ಮಾಡವ್ರೆ. ಅದಕ್ಕೆ ಇದಕ್ಕಿಟ್ಟೇ ಇರ್ಲ ನೋಡಿ. ಅದಕ್ಕೆ ನಾನು ಸಜೆಷನ್ ತಗೊಂಡು ಆಸ್ಟ್ರಾಲಜಿ ತರ ಸಜೆಷನ್ ತಗೊಂಡು ಗಳಿಗೆ ಎಲ್ಲ ನೋಡಿ ಹೆಸರಿಕ್ಕವ್ರೆ. ಗಳಿಗೆ ಅಯ್ಯೋಯ್ಯೋ ನೈಟ್ ಟೈಮು ಅದನ್ನು ಗಳಿಗೆ ಚೆನ್ನಾಗೈತೆ. ಮಿಲ್ಲು ಅಂತ. ಮಿಲ್ಲು ಮಿಲ್ಲು ಯಾಕೆ ಗೈಸ್? ಇವ್ರಿಗೆ ಅಲ್ಲ ಮನುಷ್ಯ, ಇವ್ರಿಗೆ ಎಷ್ಟು ಮರ್ವಿದೆ ಅಂದ್ರೆ ಇವಾಗ ತಾನೇ ಹೆಸರಿಕ್ಬಿಟ್ಟು ರಿಯಾಕ್ಷನ್ ಶಾಕಿಂಗ್ ಆಗಿ ಕೊಡ್ತವ್ರೆ. ಮಿಲ್ಲು ಮರ್ತೋಯ್ತು. ಹೇಳ್ರ ಅದ್ರ ಹೆಸರು ಇವಾಗ. ಮಿಲ್ಲು. ಮಿಲ್ಲೋನ ಮಿಲ್ಲುನ ಲೂ ಮಿಲ್ಲು ಮಿಲ್ಲು ಬಂದ್ಬಿಡ್ತಾ? ಮಿಲ್ಲು ಆಕ್ಚುಲಿ ಹೆಂಗಿದಾನೆ ಗೊತ್ತಾ? ನೀವು ಹೇಳ್ಬೇಕು ಇವಾಗ. ಮಿಲ್ಲು ಅವ್ನ್ ಮುಖ ನೋಡಿ. 1 ಹಾರ್ಟ್ ಅಲ್ಲ 3 ಹಾರ್ಟ್ಸ್ ಇದೆ. 3 ಹಾರ್ಟ್ಸ್ ಹೌದು. ಅವ್ನ್ ಮುಖ ನೋಡಿ ಹೆಂಗಿದೆ ಹೇಳಿ, ಫೇಸ್ ಎಕ್ಸ್ಪ್ರೆಷನ್ ಹಂಗಿದಾನ? ನಾನ್ ಹೇಳ ಮಿಲ್ಲು ಹೆಂಗಿದಾನೆ ಅಂತ. ಇವಾಗ ಇವ್ರು ಮಿಲ್ಲು ನೋಡಿ ನೋಡ್ರಿ ಇಲ್ಲಿ, ಪಕ್ಕ ಇಟ್ಕೊಳ್ಳಿ. ನೋಡಿಲ್ಲಿ ಸ್ವಲ್ಪ ಸಿಟ್ಟಲ್ಲವನೆ ಅವನು. ಅಂತ ಅದು ಪಾಪ ಕ್ಯೂಟ್ ಆಗಿ ಹೆಂಗವನೆ ಅಂತ ಅದ್ರ ಕಣ್ಣು ಹಿಂಗಿದೆ. ಆದ್ರೆ ಇವನ್ ಹಂಗಿಲ್ಲ, ಇವನ್ ಸ್ವಲ್ಪ ಕೋಪದಲ್ಲಿದ ನೋಡಿ. ಕೋಪ ಕಣ್ಣು ಹಿಂಗ್ ಹೋಗ್ಬಿಟ್ಟಿದೆ ಅದ್ರದ್ದು. ಮಿಲ್ಲುಗ್ ಸ್ವಲ್ಪ ಕೋಪ ಜಾಸ್ತಿ ಚಿಕ್ಕವನಲ್ವಾ ಅದಕ್ಕೆ. ಅವ್ರೆ ಅದು ಇದು ಡೂಡು ಪಿಂಕ್ ಕಲರು, ಇನ್ನೊಂದು ಮಿಲ್ಲು ಅಂತ ಇವಾಗ ನಾವ್ ಹೆಸರಿಟ್ಟಿದ್ದು. ಡೂಡು ನೋಡಕ್ ಹೆಂಗಿದಾನ ಅವ್ನ್ ಫೇಸ್ ಎಕ್ಸ್ಪ್ರೆಷನ್ ಮಾಡಿ? ಡೂಡು ಹಂಗಿದಾನ? ಅದು ಇದು ಕಾಣಿಸ್ತಾ ಇಲ್ಲ. ಹಂಗಿದಾನ? ಮತ್ ಇವನು ಮಿಲ್ಲು ಮಿಲ್ಲು ಹೆಂಗಿದಾನೆ? ಕರೆಕ್ಟ್ ಹೆಂಗೆ ನೋಡಿ, ಕರೆಕ್ಟ್. ಗಾಯ್ಸ್ ನೋಡಿ ಗಾಯ್ಸ್, ನೆಕ್ಸ್ಟ್ ಸುರಭಿ ತೇಜ್ ಅವ್ರದ್ದು ಮದ್ವೆ ಅಂತ ಇವರು ಬೆಟ್ ಕಟ್ತಾ ಇದಾರೆ ನಮ್ಮ ಹತ್ರ. ಚಾಲೆಂಜ್ ಈ ಬ್ಲಾಗ್ ಅಲ್ಲಿ ಈ ವಿಡಿಯೋ ಅಂದ್ರೆ ಪ್ರೂಫ್ ಇರುತ್ತೆ. ನಮ್ಗಿಂತ ಮುಂಚೆ ಅವರೇ ಮದ್ವೆ ಆಗ್ತಾರೆ. ಪಕ್ಕಾ ಇದು ನೆಕ್ಸ್ಟ್ ಮ್ಯಾರೇಜ್ ನೋಡೋಣ. ಇವ್ರಿಬ್ರಲ್ಲಿ ನಿಮ್ಮಿಬ್ರಲ್ಲಿ ಯಾರು ನೆಕ್ಸ್ಟ್ ಮ್ಯಾರೇಜ್ ಆಗ್ತಾರೆ ನೋಡೋಣ. ನಿಮ್ ಮ್ಯಾರೇಜ್ ಅಲ್ಲಿ ನಾವು ಡ್ಯಾನ್ಸ್ ಮಾಡಕ್ಕೆ ಆಗಿಲ್ಲ. ಅದೇ ನಮಗ್ ಬೇಜಾರಾಗಿದ್ದು. ಹೌದಾ? ಪುಷ್ಪ ಡ್ರೆಸ್ ಎಲ್ಲ ಹಾಕೋ ಬಂದಿದ್ದೆ ಆಡೋಣ ಅಂತ. ಪರವಾಗಿಲ್ಲ, ಇನ್ನೊಂದ್ಸರಿ ಮದುವೆ ಆಯ್ತೀವಿ. ಇಲ್ಲ, ನೀವು ಇನ್ನೊಂದಿನ ಫಂಕ್ಷನ್ ಮಾಡ್ತೀವಲ್ಲ, ಬೇರೆ ಫಂಕ್ಷನ್ ಯಾವ್ದಾದ್ರು, ಅವಾಗ ಇಡೋಣ. ನೀವು ಒಟ್ಟಿಗೆ ಹೊರಡ್ತಾ ಇದ್ದೀರಾ ಗೈಸ್? ಎಲ್ಲಾರು ಹೊರಡೋ ಟೈಮ್ ಬಂತು, ಸೊ ಹೊರಡ್ತಾ ಇದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬೈ ಬೈ. ಇಲ್ಲೇ ನಿಯರ್ ಇದ್ದೀರಾ, ಅವಾಗ ಅವಾಗ ಸಿಗ್ಬೋದು ಬಿಡ್ರಿ. ಹಾ ಓಕೆ, ಬಾಯ್ 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 ಇನ್ನ ಕಂಟಿನ್ಯೂ ಮಾಡ್ಬೋದು. ಬಾಯ್ 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 ಬಾಯ್. ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಬಾಯ್ ಮಾಡ್ತಾ ಇದೀವಿ. ಸಣ್ಣ ಒಂದ್ಸಲಿ ಬಾಯ್ ಮಾಡಿ ಲಾಸ್ಟ್. ಬಾಯ್ ಎಲ್ರಿಗೂ, ಬಾಯ್ ಹ್ಯಾಪಿ ಬಾಯ್. ಜರ್ನಿ. ನಿನ್ ಗಿಫ್ಟ್ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ನಾವ್ ಇವತ್ತು ಗಿಫ್ಟೇ ಓಪನ್ ಮಾಡಿಲ್ಲ ಗೊತ್ತಾ? ಇವಾಗ ಗಿಫ್ಟ್ ಓಪನ್ ಮಾಡಕ್ ಆಗಲ್ಲ. ಇವಾಗ ನೆಕ್ಸ್ಟ್ ನಾಳೆ ವ್ಲಾಗ್ ಅಲ್ಲಿ ಮಾಡೋಣ. ಇವತ್ತಿನ ವ್ಲಾಗು ತುಂಬಾ
ಲೆಂತ್ ಆಗೋಯ್ತು ಗಾಯ್ಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ನಮ್ಮ ಅಮ್ಮನ ಜೊತೆ ಮತ್ತೆ ಸಣ್ಣ ನಾನು ಎಲ್ಲರೂ ಕುತ್ಕೊಂಡು ಗಿಫ್ಟ್ ಓಪನ್ ಮಾಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಓಕೆನಾ ಸಣ್ಣ? ಓಕೆ ಓಕೆ ಗಾಯ್ಸ್, ಬಾಯ್ 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 ಮಾಡಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡ